ಕೆಲವರಿಗೆ ನೇಮು ಫೇಮು ಬಂದುಬಿಟ್ರೆ ಅಂಥವ್ರನ್ನ ಹಿಡಿದು ನಿಲ್ಸೋಕ್ಕೆ ಆಗಲ್ಲ. ಅದರಲ್ಲೂ ಸೆಲೆಬ್ರಿಟಿ ಸ್ಟೇಟಸ್ ಸಿಕ್ಬಿಟ್ರಂತೂ ಅವ್ರ ಕಾಲು ನೆಲದ ಮೇಲೆ ನಿಲ್ಲದೇ ಇಲ್ಲ. ಹೀಗೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ತಡರಾತ್ರಿ ಬೈಕ್ ಒಂದಕ್ಕೆ ಗುದ್ದಿಸಿ ಕಾರನ್ನು ನಿಲ್ಲಿಸ್ದೇನೆ ಹಿಟ್ ಆ್ಯಂಡ್ ರನ್ ಮಾಡಿ ಅಲ್ಲಿಂದ ಹೊರಟೋಗಿದ್ದಾರೆ. ಆಮೇಲೆ ಅವ್ರ ಮೇಲೆ FIR ಕೂಡ ಆಗಿದೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, FIR ಆಗಿದೆ. ಆದರೆ ಏನೂ ಪ್ರಯೋಜನ ಆಗಿಲ್ಲ. ಆದರೆ ಇವರ ಅಪಘಾತದಿಂದ ಏಟು ತಿಂದು ಹಾಸ್ಪಿಟ್ಲಲ್ಲಿ ನರಳಾಡ್ತಿರೋರ ಪರಿಸ್ಥಿತಿ ಹೇಳೋಕ್ಕಾಗಲ್ಲ. ಪಾಪ ಮಂಡಿ ಚಿಪ್ಪೆ ಎಗರು ಹೋಗ್ಬಿಟ್ಟಿದೆ. ನಮ್ಮ ಕಷ್ಟ ಕೇಳೋರು ಯಾರು ಅಂತ ಪಾಪ ಅವಲತ್ಕೋತಾ ಇದ್ದಾರೆ. ನಡೆದಿದ್ದಾದರೂ ಏನು ಘಟನೆ ಹಾಗಾದರೆ ಬನ್ನಿ ನೋಡೋಣ. ಬಿಗ್ ಬಾಸ್ ಮಾಜಿ ಸ್ಪರ್ಧಿಯಿಂದ ನಡೀತಾ ಅಪಘಾತ. ಬೈಕಿಗೆ ಗುದ್ದಿ ಎಸ್ಕೇಪ್ ಆದ್ರ ದಿವ್ಯಾ ಸುರೇಶ್. ಹೌದು, ನಟಿ ಹಾಗೂ ಕನ್ನಡದ ಬಿಗ್ ಬಾಸ್ ಸೀಸನ್ 8ರ ಸ್ಪರ್ಧಿ ಹಿಟ್ ಅಂಡ್ ರನ್ ಮಾಡಿ ತಗ್ಲಾಕೊಂಡಿದ್ದಾರೆ. ಸ್ವಲ್ಪ ಫೇಮ್ ಬಂತು ಅಂದ್ರೆ ನಮಗೆ ಯಾರು ಲೆಕ್ಕವಿಲ್ಲ ಎಂಬಂತೆ ಆಡೋದು ಸಹಜವೆಂಬಂತಾಗಿದೆ. ಇದೇ ತಿಂಗಳ 4ರಂದು ತಡರಾತ್ರಿ ಬೆಂಗಳೂರಿನ ಬ್ಯಾಟರಾಯನಪುರದ ರಸ್ತೆಯಲ್ಲಿ ಬೈಕ್ಗೆ ಡಿಕ್ಕಿ ಮಾಡಿ ನಿಲ್ಲಿಸದೆ ಎಸ್ಕೇಪ್ ಆಗಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ನಲ್ಲಿ ಚಲಿಸುತ್ತಿದ್ದ ಮಹಿಳೆಗೆ ಗಂಭೀರ ಗಾಯವಾಗಿದೆ. ಇದೀಗ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ದಿವ್ಯಾ ಸುರೇಶ್ ಮೇಲೆ FIR ದಾಖಲಾಗಿದೆ. ಈ ಪ್ರಕರಣದಲ್ಲಿ ಅವರು ದೂರಿನ ಪ್ರಕಾರ ಇವರು ಟ್ರಿಪಲ್ ರೈಡಿಂಗಲ್ಲಿ ಹೋಗ್ತಾ ಇರ್ತಾರೆ. ಬೈಕಲ್ಲಿ ಟ್ರಿಪಲ್ ರೈಡಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಟಿ ಜಂಕ್ಷನಲ್ಲಿ ಒಂದು ಕಾರು ಇವರಿಗೆ ಡಿಕ್ಕಿ ಆಗಿರ್ತದೆ. ಅದರಿಂದ ಇಬ್ಬರಿಗೆ ಮೈನರ್ ಇಂಜುರಿ ಆಗಿದೆ ಮತ್ತು ಒಬ್ಬರಿಗೆ ಅನಿತಾ ಅನ್ನೋರಿಗೆ ಕಾಲಿಗೆ ಗಾಯ ಆಗಿದ್ದರಿಂದ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಸೊ ಇದರಲ್ಲಿ ನಾವು ಪ್ರಕರಣ ದಾಖಲು ಮಾಡಿ ಆಮೇಲೆ ಕಾರು ಪತ್ತೆ ಮಾಡಿದಾಗ ದಿವ್ಯಾ ಅನ್ನೋರಿಗೆ ಸೇರಿದಂಥ ಕಾರು ಅವರು ಡ್ರೈವಿಂಗ್ ಮಾಡ್ತಿದ್ರು. ನಮಗೆ ಬಾಕಿ ಪ್ರಕರಣ ಸಂಖ್ಯೆ. ಇನ್ನು ಈ ತಿಂಗಳ 8ರಂದು ದೂರುದಾರ ಕಿರಣ್ ಸಂಬಂಧಿ ಅನುಷಾಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತು. ಹೀಗಾಗಿ ಬೈಕ್ನಲ್ಲಿ ಕಿರಣ್ ಸಂಬಂಧಿಗಳಾದ ಅನುಷಾ, ಅನಿತಾ ತಡರಾತ್ರಿಯಲ್ಲಿ ಆಸ್ಪತ್ರೆಗೆ ತೆರಳುತ್ತಾ ಇದ್ರು. ಈ ವೇಳೆ ಬ್ಯಾಟರಾಯನಪುರದ ರಸ್ತೆ ಬಳಿ ನಾಯಿಗಳು ಬೊಗಳಿವೆ. ಇದರಿಂದ ಕಿರಣ್ ಬೈಕ್ ಅನ್ನ ಸ್ವಲ್ಪ ಬಲಕ್ಕೆ ತಿರುಗಿಸಿದ್ದಾರೆ. ಈ ವೇಳೆ ವೇಗವಾಗಿ ಬಂದ ದಿವ್ಯಾ ಸುರೇಶ್ ಕಾರ್ ಬೈಕ್ಗೆ ಡಿಕ್ಕಿ ಹೊಡೆದು ನಿಲ್ಲಿಸದೆ ಪರಾರಿಯಾಗಿದ್ದಾಳೆ ಎಂದು ದೂರುದಾರ ಆರೋಪಿಸಿದ್ದಾರೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ಹಿಟ್ ಆ್ಯಂಡ್ ರನ್ ಕೇಸ್ ಸಂಬಂಧಪಟ್ಟಂತೆ ಆ ಒಂದು ಕೇಸ್ನ ದೂರುದಾರರಾದಂಥ ಕಿರಣ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಮೊದಲೇದಾಗಿ ಅವತ್ತು ಏನಾಯಿತು, ಎಷ್ಟು ಗಂಟೆ ಆಗಿತ್ತು, ನೀವು ಅಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಾ ಇದ್ರಿ, ಏನನ್ನೋದ್ರ ಬಗ್ಗೆ, ಎಷ್ಟು ಜನ ಇದ್ರಿ ನೀವು ಬೈಕಲ್ಲಿ? ನಾವು ಬೈಕಲ್ಲಿ ನಾನು ಮತ್ತು ಕಸಿನ್ ಮತ್ತು ಅನಿತವ್ರಿದ್ರು. ಬೆಳಗಿನ ಜಾವ ಮಾರನೆಗೆ ನಾವು ಮದೇಶ್ವರನ ಬೆಟ್ಟ ಹೋಗ್ಬೇಕಾಗಿತ್ತಲ್ಲ, ಅದಕ್ಕೆ ನಾವು ನಮ್ಮ ಮನೇಲೇ ಇದ್ವಿ. ಅನುಸ್ ಅವ್ರಿಗೆ ತುಂಬ ಹೊಟ್ಟೆ ನೋವು ಮತ್ತು ಜ್ವರ ಬಂದಿತ್ತು. ಅದಕ್ಕೆ ನಾವು ಕ್ಲಿನಿಕ್ ಹೋಗ್ಬೇಕಾಗಿತ್ತು. ಇಲ್ಲಿ ಯಾವುದೂ ಇರಲಿಲ್ವಲ್ಲ, ಅದಕ್ಕೆ ಗಿರಿನಗರ ಕಡೆ ಇದೆ ಕ್ಲಿನಿಕ್ ಹಾಸ್ಪಿಟಲು. ಅಲ್ಲಿ ಯಾವ್ದಾದ್ರು ತೋರಿಸ್ಕೊಬರೋಣ, ಅವಳಿಗೆ ಮಲ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ವಲ್ಲ. ಬೆಳಗ್ಗೆ ಬೇರೆ ಇದ್ದು ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಬಿಟ್ಟು 3 ಜನನೂ ಹೋದ್ವಿ. ಹಂಗೆ ಹೋಯ್ತಾ ಇರಬೇಕಾದ್ರೆ ಅದೇನಾಯಿತು, ಪೊಲೀಸ್ ಸ್ಟೇಷನ್ ಹಿಂದೆಗಡೆಯಿಂದ ನಾವು ಹೋಗ್ತಾಯಿದ್ವಿ. ನಾಯಿ ಸ್ವಲ್ಪ ಅಟ್ಟಾಡ್ಸೋದ್ರಿಂದ ನಾವು ಸ್ಪೀಡ್ ಮಾಡ್ಕೊಂಡು ಸ್ವಲ್ಪ ಮೂವ್ ಮಾಡಿದ್ವಿ. ಅಷ್ಟಕ್ಕೆ ಕಾರ್ನರಿಂದ ಕ್ರಾಸಿಂದ ಅವರು ಬ್ಲ್ಯಾಕ್ ಕಲರ್ ಕಿಯಾಯಿಂದ ಗುದ್ಬಿಟ್ರು ಲೇಡಿ. ಗುದ್ಬಿಟ್ಟು ನಾವು 3 ಜನ ಬಿದ್ವಿ. ಬಿದ್ದ ತಕ್ಷಣ ಅವ್ರಿಗೆ ಅನಿತವ್ರಿಗೆ ಜಾಸ್ತಿ ಕಾಲಿಗೆ ಹೊಡೆದಿದ್ದು, ಅನಿತಾ ಮತ್ತು ಅನುಸ್ ಅವ್ರಿಗೆ. ನನಗೇನು ಜಾಸ್ತಿ ಆಗಲಿಲ್ಲ. ಮತ್ತು ನಾನು ಅವ್ರಿಗೆ ಕೂಗಿ ನಾನು ಹೇಳ್ದೆ, ಕೂಗಿ ನಿಲ್ಲಿಸಿ ಅಂತ. ಬಟ್ ಅವರು ಸ್ಲೋನೇ ಮಾಡಲಿಲ್ಲ. ಗುದ್ದ ತಕ್ಷಣ ಹಿಟ್ ಆ್ಯಂಡ್ ರನ್ ಮಾಡ್ಕೊಂಡು ಹೋಗ್ಬಿಟ್ರು. ಮತ್ತು ನಾವು ಅಲ್ಲಿ ಟ್ರಾಫಿಕ್ ಪೊಲೀಸ್ನವ್ರು ಇದ್ರು ಪಕ್ಕದಲ್ಲಿ. ಹೋಗಿ ನಾನು ಅವ್ರನ್ನ ಕರೆದು ಅವ್ರು ಕರ್ಕೊಂಬಂದಾಗ ನಾನು ಹಿಂಗೆ ಹೇಳ್ದೆ ಈ ಥರ ಅಂತ. ಅವ್ರು ಬಂದು ಟ್ರಾಫಿಕ್ ಪೊಲೀಸವರು ನಮಗೆ ಸಜೆಷನ್ ಕೊಟ್ಟರು. ಹಿಂಗೆ ಇಲ್ಲಿ ಹಾಸ್ಪಿಟಲ್ ಇದೆ ಬೇಗ ಅಂದ್ಬಿಟ್ಟು ಅವರೇ ಆಟೋ ಮಾಡಿ ನಮ್ಮನ್ನ ಹತ್ಸ್ಬಿಟ್ಟು ಕಳಿಸಿದ್ರು. ಏನು ಹೇಳಿ ಪೊಲೀಸರು ಏನು ಹೇಳಿದ್ರಿ? ಈಗ ಅಂದರೆ ನೀವು FIR ಮಾಡಿದ್ರಿ, ದೂರು ದಾಖಲಿಸ್ಕೊಂಡು ಈಗ ನಿಮಗೇನು ಹೇಳಿದರು ಅಂತ? ಅದೇ ಪೊಲೀಸರು ನಮ್ಮ ಕೈಲಿಂದ ಏನಾಗುತ್ತೋ ನಾವು ಅದನ್ನ ಮಾಡ್ಕೊಡ್ತೀವಿ. ಈಗ FIR ಹಾಕಿದ್ರು, ಕಾರು ಹುಡುಕಿದ್ರು, ದಿವ್ಯಾ ಸುರೇಶ್ ಅವರು ಅಂತ ಅವರೇ ಗೊತ್ತಿದ್ದು, ಅವರೇ ಡ್ರೈವ್ ಮಾಡ್ತಿದ್ದು ಅಂತ ಅವರೇ ಹೇಳಿದ್ದು. ಅವರೇ ಹುಡುಕಿ ಎಲ್ಲನೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಮುಂದಕ್ಕೆ ಅದೇ ಕೇಸ್ ನಡೆಸ್ತಾ ಇದ್ದೀವಿ, ನೋಡೋಣ ಏನು ಮಾಡ್ತಾರೆ ಅಂತ. ದಿವ್ಯಾ ಸುರೇಶ್ ಕಾರ್ ಸೀಸ್. ರಾತ್ರೋರಾತ್ರಿ ಪ್ರಭಾವ ಬಳಸಿ ಕಾರು ವಾಪಸ್. ಕಾರ್ ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ನಲ್ಲಿದ್ದ ಮಹಿಳೆಯ ಕಾಲಿನ ಮಂಡಿ ಚಿಪ್ಪಿಗೆ ಭಾರಿ ಪೆಟ್ಟಾಗಿದೆ. ಆದರೂ ಸಹ ದಿವ್ಯಾ ಸುರೇಶ್ ತನ್ನ ಕಾರನ್ನ ನಿಲ್ಲಿಸಿ ಗಾಯಾಳು ಸ್ಥಿತಿಯನ್ನ ನೋಡದೆ ಎಸ್ಕೇಪ್ ಆಗಿದ್ದಾರೆಂದು ಆರೋಪಿಸಲಾಗಿದೆ. ಈ ಬಗ್ಗೆ 7ನೇ ತಾರೀಕು ದೂರು ನೀಡಲಾಗಿದೆ. ಈಗಾಗಲೇ CCTV ಮೂಲಕ ಕಾರ್ ನಂಬರ್ ಟ್ರೇಸ್ ಮಾಡಿ ದಿವ್ಯಾ ಸುರೇಶ್ ಕಾರ್ ಸೀಸ್ ಮಾಡಲಾಗಿತ್ತು. ಆದರೆ ರಾತ್ರೋರಾತ್ರಿ ದಿವ್ಯಾ ಸುರೇಶ್ ತನ್ನ ಪ್ರಭಾವ ಬಳಸಿ ಕಾರನ್ನ ಬಿಡಿಸಿಕೊಂಡು ಹೋಗಿದ್ದಾರೆ. ಇತ್ತ ಗಾಯಾಳು ಮಂಡಿ ಮುರಿದುಕೊಂಡು ನರಳಾಡುತ್ತಿದ್ದಾರೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ಅವರು ಹಿಟ್ ಆ್ಯಂಡ್ ರನ್ ಕೇಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಒಂದು ಪ್ರಕರಣದಲ್ಲಿ ಗಾಯಾಳು ಆದಂತಹ ಅನಿತಾ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಮೊದಲೇದಾಗಿ
ಈ ಒಂದು ಪ್ರಕರಣ, ಈ ಒಂದು ಘಟನೆ ಹೇಗಾಯಿತು, ಅವತ್ತು ನೀವು ಯಾರ್ಯಾರಿದ್ರಿ ಬೈಕಲ್ಲಿ, ಯಾವ ರೀತಿ ಆಯ್ತು ಈ ಪ್ರಕರಣ, ಅದ್ರ ಬಗ್ಗೆ ಹೇಳೋದು. ಫೋರ್ತ್ ನೈಟೇನೆ ನಮ್ಮ ಸಿಸ್ಟರ್ಗೆ ತುಂಬ ಹೊಟ್ಟೆ ನೋವು, ಜ್ವರ ಇತ್ತು. ಹಂಗಾಗಿ ನಾವು ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಂತ ನಾವು ನೈಟ್ ಎಲ್ಲಾದರೂ ಕ್ಲಿನಿಕಲ್ಲಿ ತೋರಿಸೋಣ ಅಂತ ಅಂದ್ಬಿಟ್ಟು ಮಧ್ಯರಾತ್ರಿ ಅವ್ರನ್ನ ಮಧ್ಯದಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ವಿ. ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನಿಂದ ಸ್ವಲ್ಪ ಮುಂದೆ ನಾಯಿಗಳು ಓಡಿಸ್ಕೊಂಡು ಬಂದ್ವು. ನಾಯಿಗಳು ಓಡಿಸ್ಕೊಂಡು ಬಂದಾಗ ನಾವು ಸ್ವಲ್ಪ ಫಾಸ್ಟ್ ಮಾಡಿದ್ವಿ. ಅವರು ಟರ್ನಿಂಗಲ್ಲಿ ಬ್ಲ್ಯಾಕ್ ಕಾರು ಲೇಡಿ ಗುದ್ದಿದ್ದು ಅಂತ ಗೊತ್ತು, ಬಟ್ ಅವರೇನೆ ಯಾರು ಏನು ಅಂತ ನಮಗೆ ಗೊತ್ತಿಲ್ಲ. ಆ ಟೈಮಲ್ಲಿ ಬಂದು ಡೈರೆಕ್ಟು ತುಂಬ ಫಾಸ್ಟಾಗೆ ಬಂದರು, ಬಂದು ಮಂಡಿಗೆ ಗುದ್ದಿದ್ದವರು. ಫುಲ್ಲು ಕಾರ್ ಬಂದು ಮಂಡಿಗೆ ಗುದ್ದಿದ್ದು. ಗುದ್ಮೇಲೆ ನಾವು ಕೆಳಗಡೆ ಬಿದ್ದೋದ್ವಿ. ಬಿದ್ದ ಮೇಲೆ ನಾವು ಕಿರ್ಚ್ಕೋತಾ ಇದ್ದೀವಿ, ಕೂಗಾಡ್ತಾ ಇದ್ದೀವಿ. ಅವರು ನಿಲ್ಲಿಸೇ ಇಲ್ಲ. ಇವ್ರು ನಿಲ್ಲಿಸಿಲ್ಲ ಅಲ್ಲ, ಕಾರು ಹೊರಟೋಗಿತ್ತು, ತುಂಬ ಫಾಸ್ಟಾಗಿ ಹೋದ್ರು. ಅವರು ನಿಲ್ಲಿಸೇ ಇಲ್ಲ, ಅಷ್ಟಕ್ಕೆ ಹೋಗಿದ್ರು. ಆಮೇಲೆ ಪೊಲೀಸವ್ರು ಬಂದು ಮತ್ತು ಆಟೋ ಮಾಡಿ ಅಲ್ಲೇ ಪಕ್ಕದಲ್ಲಿ ಒಂದು ಲೈಫ್ ಕೇರ್ ಅಂತ ಹಾಸ್ಪಿಟಲ್ ಇತ್ತು, ಅಲ್ಲಿಗೆ ಸೇರಿಸಿದ್ರು. ಅಲ್ಲೂ ಕೂಡ ಡಾಕ್ಟರ್ಸ್ ಯಾರೂ ಇರಲಿಲ್ಲ. ಮತ್ತು ಅಲ್ಲಿ ನರ್ಸ್ಗಳೆಲ್ಲ ಇದ್ರಲ್ಲ, ಆವಾಗ ಬ್ಯಾಂಡೇಜ್ ಮಾಡಿದರು, ತುಂಬ ಬ್ಲಡ್ ಹೋಗ್ಬಿಡ್ತು ಅಲ್ಲಿ. ಅವಾಗ ಮತ್ತೆ ಅವರು BGSಗೆ ರೆಫರ್ ಮಾಡಿದರು. ಅಲ್ಲಿಗೆ ಹೋದ್ವಿ ಸರ್. ಎಷ್ಟು ದಿನ ಅರೆಸ್ಟ್ ಮಾಡೋಕ್ಕೆ ಹೇಳಿದೆ ಡಾಕ್ಟರ್? ಇವಾಗ ಸರ್ ನಾವು ಹೇಳೋವರೆಗೂ ಕಾಲು ಕೆಳಗಡೆ ಊರು ಹಂಗೆ ಇಲ್ಲ. ಅದು ತುಂಬ ಫ್ರ್ಯಾಕ್ಚರ್ ಆಗಿದೆಯಲ್ಲ, ಸ್ಕ್ರೂ ಎಲ್ಲ ಹಾಕಿದ್ದಾರೆ, ಬಟ್ ಅದು ಕೆಳಗಡೆ ಕಾಲು ಊರು ಹಂಗೆ ಇಲ್ಲ ಸರ್. ಸರ್ ನಾವು ಇದೆ ಮನೇಲಿ ಟೈಲರಿಂಗ್ ಮಾಡ್ತಾಯಿದ್ದೆ, ನಮ್ಮ ಮನೆಯವರು ಆಟೋ ಓಡಿಸ್ತಾಯಿದ್ರು. ಬಟ್ ನಾವು ಇಲ್ಲಿಯವರಲ್ಲ, ಗುಂಡ್ಲುಪೇಟೆ. ನಾವು ಗುಂಡ್ಲುಪೇಟೆ ಬರಟಳ್ಳಿ ಗ್ರಾಮ ನಮ್ಮದು. ಅಲ್ಲಿಂದ ಇಲ್ಲಿಗೆ ಸರ್ ಇನ್ನೇನು ನಾವು ದುಡ್ಕೊಂಡು ತಿನ್ನೋಕ್ಕೆ ಅಂತ ಬಂದಿದ್ದು. ಇಲ್ಲಿ ನೋಡಿದ್ರೆ ಹಿಂಗೆಲ್ಲ ಆಗೋಯ್ತು. ನನಗೆ 7 ವರ್ಷದ ಮಗಳು ಇದ್ದಾಳೆ. ಇವಾಗ ಅದೇ ನಮ್ಮ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ ಸರ್. ಬೆಂಗಳೂರಿನ ಬ್ಯಾಟರಾಯನಪುರ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಯಾಗಿದ್ದಂತಹ ದಿವ್ಯಾ ಸುರೇಶ್ ಈಕೆ ತನ್ನ ಕಾರನ್ನು ದ್ವಿಚಕ್ರ ವಾಹನಕ್ಕೆ ಗುದ್ದು ಎಸ್ಕೇಪ್ ಆಗಿದ್ದಂತಹ ಘಟನೆ ನಡೆದಿದೆ. ಈ ಬಗ್ಗೆ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇಷ್ಟಾದರೂ ಕೂಡ ಆಕೆ ಸೌಜನ್ಯಕ್ಕಾದರೂ ಇವ್ರನ್ನ ಸಂಪರ್ಕ ಮಾಡಿಲ್ಲ. ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಗಾಡಿಯನ್ನು ನಿಲ್ಲಿಸಿ ಅವ್ರನ್ನ ಆಸ್ಪತ್ರೆಗೆ ಸಾಗಿಸ್ಬೇಕು ಅನ್ನೋ ಕನಿಷ್ಠ ಮಾನವೀಯತೆಯನ್ನು ಕೂಡ ತೋರಿಸಿಲ್ಲ. ಯಾವಾಗ ಇವರು ಚಿಕಿತ್ಸೆಯನ್ನು ಪಡೆದುಕೊಂಡು ದೂರನ್ನು ಕೊಟ್ಟರು, ಇದೀಗ ದೂರಿನ ಆಧಾರದ ಮೇಲೆ ಆಕೆಯನ್ನು ಕರೆಸಿ ಹೇಳಿಕೆಯನ್ನು ಸಹ ಪಡೆದುಕೊಳ್ಳಲಾಗಿದೆ. ಅದರ ಜೊತೆಗೆ ಆಕೆಯ ಕಾರನ್ನು ಸಹ ಸೀಸ್ ಮಾಡಲಾಗಿದೆ. ಆದರೆ ಆಕೆಯ ಪ್ರಭಾವ ಬಳಸಿ ತನ್ನ ಕಾರನ್ನು ಬಿಡಿಸ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಒಂದಂತೂ ಸತ್ಯ, ಮಾನವೀಯತೆಯನ್ನು ತೋರದೆ ಈ ರೀತಿಯಾಗಿ ಈಕೆ ಒಬ್ಬ ಸೆಲೆಬ್ರಿಟಿಯಾಗಿ ಈ ರೀತಿಯಾಗಿ ಆಕ್ಸಿಡೆಂಟ್ನ ಮಾಡಿ ಪರಾರಿ ಆಗ್ತಕ್ಕಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸಾರ್ವಜನಿಕವಾಗಿ ಒಂದಷ್ಟು ಟೀಕೆಗೆ ಕೂಡ ಗುರಿಯಾಗ್ತಿದೆ. ಒಟ್ಟಾರೆ ಅಪಘಾತವಾದ ತಕ್ಷಣ ದಿವ್ಯಾ ಸುರೇಶ್ ಕಾರು ನಿಲ್ಲಿಸದೆ ಎಸ್ಕೇಪ್ ಆಗಿದ್ದು ನಾಚಿಕೆಗೇಡಿನ ಸಂಗತಿ. ಗಾಯಾಳುಗಳನ್ನ ತಕ್ಷಣ ಆಸ್ಪತ್ರೆಗೆ ಸೇರಿಸಿ ಕೈಲಾದ ಸಹಾಯ ಮಾಡಿ ಮಾನವೀಯತೆ ಮೆರೆಯುವ ಬದಲು ಈ ರೀತಿ ಮಾಡಿರುವುದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಎದ್ದಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.